ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫೈನ್ ಹೆಸರಲ್ಲಿ ವಾಹನ ಸವಾರರಿಗೆ ಕಿರಿಕಿರಿ ಆರೋಪ ಕೇಳಿ ಬಂದಿದೆ. ಟ್ರಾಫಿಕ್ ಪೊಲೀಸರ ವಿರುದ್ಧ ಸಾರ್ವಜನಿಕರು ಬೀದಿಗೆ ಇಳಿದಿದ್ದಾರೆ. ಮಗುವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾದ್ರೆ ಫೈನ್ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಡಿಲೇ ಆಗುತ್ತೆ. ಹೀಗಾಗಿ ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿದೆ. ಫೈನ್ ಹೆಸರಲ್ಲಿ ವಾಹನ ಸವಾರರಿಗೆ ಕಿರಿಕಿರಿ ಮಾಡ್ತಿದ್ದಾರೆ ಟ್ರಾಫಿಕ್ ಪೊಲೀಸರು ಎನ್ನುವಂತಹ ಆರೋಪ ಇದು. ಹೀಗಾಗಿ ಟ್ರಾಫಿಕ್ ಪೊಲೀಸರ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಫೈನ್ ಕೇಳ್ತಾರೆ. ಹೊಸಪೇಟೆ ನಗರದ ಪುಣ್ಯಮೂರ್ತಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಾರ್ವಜನಿಕರು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪಟ್ಟಣದಲ್ಲಿ ಸಾಕಷ್ಟು ಆಕ್ರೋಶ ಕೇಳಿ ಬಂದಿದೆ. ದಿಢೀರ್ ಅಂತ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಸಾರ್ವಜನಿಕರು. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಕೊನೆಗೂ ಹೊಸಪೇಟೆ ಸಂಚಾರಿ ಠಾಣಾ ಪೊಲೀಸರು ಬಂದು ಅವರಿಗೆ ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ರು. ಫೈನ್ ಹೆಸರಲ್ಲಿ ಟ್ರಾಫಿಕ್ ಪೊಲೀಸರು ವಾಹನ ಸವಾರರಿಗೆ ಕಿರಿಕಿರಿ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ. ಅಂದರೆ ಮಗುವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. ನೀವು ನೋಡ್ತಾ ಇದ್ದೀರ, ತಾಯಿ ಮಗುವನ್ನ ಮಲಗಿಸ್ಕೊಂಡಿದ್ದಾರೆ, ಆತನಿಗೆ ಹುಷಾರಿಲ್ಲ ಮಗುಗೆ. ಆದರೆ ಈ ಸಂದರ್ಭದಲ್ಲಿ ಬೈಕ್ ತಡೆದು ಫೈನ್ ಹಾಕಿದ್ದಾರೆ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಹೊಸಪೇಟೆ ಸಂಚಾರಿ ಠಾಣೆ ಪೊಲೀಸರು ಹಾಗೂ ಪಟ್ಟಣ ಪೊಲೀಸರು ಬಂದು ಅಲ್ಲಿ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರನ್ನು ಕನ್ವಿನ್ಸ್ ಮಾಡಿದ್ದಾರೆ. ಇನ್ನು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ ಪರಿಣಾಮ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಲೂಟಿ ಹೊಡಿತಾ ಇದ್ದಾರೆ ಇವತ್ತು ದಿವಸದಲ್ಲಿ. ಈ ASI ಸಂಜೀವಪ್ಪ ಅಂತಕ್ಕಂಥ ವ್ಯಕ್ತಿ ಮತ್ತು ಇತರರು ಸೇರಿಕೊಂಡು ಅವರಲ್ಲಂತೆ ಒಂದೇ ಅಂತಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋಗ್ರಿ, ಸರ್ಕಾರ ಹೇಳೋದು ಒಂದು, ಇವ್ರು ಮಾಡೋದು ಇನ್ನೊಂದು. ಕಮಲಾಪುರದಲ್ಲಿ ನಿಂತ್ಕೊಂಡಿರ್ತಾರೆ, ಇಲ್ಲಿ ನಿಂತ್ಕೊಂಡಿರ್ತಾರೆ, ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ. 200-300 ಲಕ್ಷ ತಿಂದು ಲೂಟಿ ಹೊಡಿತಾ ಇದ್ದಾರೆ ಇವತ್ತು ದಿವಸದಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಯಾಕೆ ಜನರು ಟ್ರಾಫಿಕ್ ಪೊಲೀಸರ ವಿರುದ್ಧ ಬೀದಿಗಿಳಿದಿದ್ದಾರೆ, ಹಾಗೆ ಜನ ಹೇಳ್ತಿರೋದು ಏನು ಅಂತ? ಸಿಂಚನ, ಇದು ಸಹಜವಾಗಿ ಪೊಲೀಸರು ಕೂಡ ಈ ಹೆಲ್ಮೆಟ್ ಹಾಕದೇ ಇರೋರು ಮತ್ತು ಲೈಸೆನ್ಸ್ ಇಲ್ಲದೆ ಇರೋರನ್ನ ನಿಲ್ಲಿಸ್ಬಿಟ್ಟು ಒಂದಿಷ್ಟು ತಪಾಸಣೆ ಮಾಡ್ತಕ್ಕಂಥದ್ದು ವಾಡಿಕೆ. ಹೀಗಾಗಿ ಪೊಲೀಸರು ಕೂಡ ಅದೇ ರೀತಿಯಾಗಿ ಇವತ್ತು ಹೊಸಪೇಟೆಯ ಪುಣ್ಯಮೂರ್ತಿ ವೃತ್ತದಲ್ಲಿ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕುಟುಂಬ ಮಗುವನ್ನು ಕರೆದುಕೊಂಡ್ಬಿಟ್ಟು ಆಸ್ಪತ್ರೆಗೆ ಅಂತ ಹೋಗ್ತಾ ಇರುತ್ತೆ. ಸಂದರ್ಭದಲ್ಲಿ ಪೊಲೀಸರು ಕೂಡ ಸಹಜವಾಗಿ ಅವರನ್ನ ತಡೆದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ ಅಥವಾ ಲೈಸೆನ್ಸು, ಹೆಲ್ಮೆಟ್ ಈ ತರದ್ದು ಒಂದು ಕೇಳುವಂತ ಸಂದರ್ಭದಲ್ಲಿ ಆ ಮಗು ಕೂಡ ಒಂದಿಷ್ಟು ಆರೋಗ್ಯದಲ್ಲಿ ಉಂಟಾಗುತ್ತೆ. ಅಂತ ಸಂದರ್ಭದಲ್ಲಿ ಯಾಕೆ ನೀವು ಈ ರೀತಿಯಾದಂತ ತಪಾಸಣೆಯನ್ನ ಮಾಡ್ತೀರಿ ಅನ್ನುವಂಥದ್ದು ಕೂಡ ಆ ಕುಟುಂಬ ಮತ್ತು ಪೊಲೀಸರ ನಡುವೆ ಒಂದಿಷ್ಟು ವಾಗ್ವಾದ ನಡೆಯುತ್ತೆ. ಆ ಕಾರಣಕ್ಕೋಸ್ಕರ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ ಮತ್ತು ಒನ್ ವೇಲಿ ಕೂಡ ಈ ಒಂದು ವಾಹನಗಳು ಕೂಡ ಸಂಚಾರ ಕೂಡ ಮಾಡ್ತಾ ಇರ್ತವೆ. ಪೊಲೀಸರಿಗೆ ಒಂದಿಷ್ಟು ಜನ ಕೂಡ ಅಲ್ಲಿ ಸೇರ್ತಾರೆ, ನೋಡ್ಬೋದು ವಿಜುವಲ್ಸ್ ಅಲ್ಲಿ. ಯಾವಾಗ ಆ ಕುಟುಂಬವನ್ನ ತೆರೆದು ಪೊಲೀಸರು ತಪಾಸಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಕೂಡ ಸೇರ್ತಾರೆ. ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಪೊಲೀಸರು. ಏಕಾಏಕಿ ಜನರನ್ನ ತಡೆಯೋದು ಮತ್ತು ತಪಾಸಣೆ ನೆಪದಲ್ಲಿ ಕಿರಿಕಿರಿಯನ್ನ ಉಂಟು ಮಾಡೋದು ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೈತ ಸಂಘಟನೆಗಳು ಕೂಡ ಸ್ಥಳದಲ್ಲಿ ಏಕಾಏಕಿ ಸೇರ್ತಾರೆ. ತದನಂತರ ಹೊಸಪೇಟೆಯ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಏನು ಪೊಲೀಸರು ಕೂಡ ಇದಕ್ಕೆ ಒಂದಿಷ್ಟು ಅವ್ರನ್ನ ಅಂದ್ರೆ ಅವ್ರನ್ನ ಅಲ್ಲಿಂದ ಹೋಗ್ಲಿಕ್ಕೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಆದ್ರೆ ಅವರು ಯಾರ ಮಾತನ್ನು ಕೇಳೋದಿಲ್ಲ, ರಸ್ತೆಯನ್ನ ತೆರೆದ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಪೊಲೀಸರು ಫೈನ್ ಹೆಸರು ಅಂದ್ರೆ ಫೈನ್ ಹಾಕ್ಬೇಕು ಅನ್ನುವಂತ ಉದ್ದೇಶದಿಂದ ಜನಗಳಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಜನಗಳನ್ನ ತಡೆದ್ಬಿಟ್ಟು ಅಂದ್ರೆ ಎಮರ್ಜೆನ್ಸಿ ಹೋಗ್ತಕ್ಕಂತ ಜನಗಳನ್ನ ತಡೀತಾರೆ, ವಾಹನ ಸವಾರರನ್ನ ತಡೀತಾರೆ, ಜನಗಳಿಗೆ ಕಿರಿಕಿರಿ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಜನಗಳ ಒಂದು ಕೂಗಾಗಿರ್ತಕ್ಕಂಥದ್ದು. ಜನರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಹೊಸದಾಗಿ ಬಂದಂತ SP ಜಾಹ್ನವಿ ಅವರು ಕೂಡ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಹೌದು. ಹೆಲ್ಮೆಟ್ ಹಾಕುವುದು ಕಡ್ಡಾಯ, ಸುಪ್ರೀಂ ಕೋರ್ಟ್ ಮತ್ತು ಈ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡೋದ್ರಿಂದ ಅಪಘಾತಗಳಾಗ್ತವೆ. ಲೈಸೆನ್ಸ್ ಕೂಡ ಇರಲ್ಲ, ಕೂಡ ವಾಹನಗಳನ್ನ ದ್ವಿಚಕ್ರ ವಾಹನಗಳನ್ನ ಚಲಾವಣೆ ಮಾಡ್ತಾ ಇರ್ತಾರೆ. ಅಂತವ್ರನ್ನ ತಡೆದ್ಬಿಟ್ಟು ಅವ್ರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕುವಂತೆ ಒಂದು ತಿಳುವಳಿಕೆಯನ್ನ ಹೇಳ್ತಕ್ಕಂಥ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಲೈಸೆನ್ಸ್ ಇಲ್ದೇನೆ ವಾಹನಗಳನ್ನ ಚಲಾವಣೆ ಮಾಡ್ತಕ್ಕಂತಹ ಏನೋ ಕೆಲವೊಂದು ಯುವಕರು ಇರ್ತಾರೆ, ಅವ್ರನ್ನ ತಡೆದ್ಬಿಟ್ಟು ಅವ್ರಿಗೆ ಫೈನ್ ಹಾಕ್ತಕ್ಕಂಥದ್ದು ಸಹಜ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಪೊಲೀಸರು ಒಂದಿಷ್ಟು ಮಗುವಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಫೈನ್ ಹಾಕುವಂತ ಕೆಲಸಕ್ಕೆ ಮುಂದಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಕುಟುಂಬದವರು ಕೂಡ ಒಂದಿಷ್ಟು ರೈತ ಸಂಘಟನೆಗಳು ಸೇರ್ಕೊಂಡು ಜನರು ಕೂಡ ಸೇರ್ಕೊಂಡು ಪ್ರತಿಭಟನೆ ಮಾಡತಕ್ಕಂತ ಘಟನೆ ನಡೆದಿರ್ತಕ್ಕಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.